ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಇನ್ನೊಂದು ಬಾರ್ಡರ್ ಲೈನಲ್ಲಿ ಯಾವ ರೀತಿ ಲೇಸಿ ಡೇಸಿ ಡಿಸೈನ್ನ ಹಾಕ್ಬೋದು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಇದು ಬಾರ್ಡರ್ ಲೈನು ಸಿಂಪಲ್ ಆಗಿ ಬರುತ್ತೆ. ನಾನು ಮೊದಲು ಇದನ್ನು ಈ ರೀತಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಬಿಗ್ನರ್ಸ್ಗೆ ಹೇಳೋದೇನೆಂದರೆ, ನೀವು ಮುಂಚೆನೇ ನೀವೇನು ಹಾಕಬೇಕಂತಿದ್ದೀರೋ ಅದನ್ನು ಮೊದಲು ಈ ರೀತಿ ಮಾರ್ಕ್ ಮಾಡಿ ಇಟ್ಕೊಂಡು ಆಮೇಲೆ ಹಾಕಿ. ಇದನ್ನು ಮಾರ್ಕ್ ಮಾಡ್ದೇನೂ ಹಾಕ್ಬೋದು. ನಾನು ಸ್ವಲ್ಪ ಈಸಿಯಾಗಿ ಕರೆಕ್ಟಾಗಿ ಬರಲಿ ಅಂತ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡ್ತೀನಿ ನೋಡಿ. ನಾನು ಇಲ್ಲಿ ಮಧ್ಯದಿಂದ ಇದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ರೀತಿ ನೀಡಲ್ ಮೇಲೆ ತೊಗೊಂಡ್ಬಿಟ್ಟು, ಇದು ಲೇಜಿ ಡೇಸಿ ಅಂತ ಬರುತ್ತಲ್ಲ ಫ್ಲವರು, ಅದರದ್ದು ಅದೇ ಪ್ಯಾಟರ್ನು, ಬಟ್ ಸ್ವಲ್ಪ ಡಿಫ್ರೆಂಟ್ ಬಾರ್ಡ್ರಲ್ಲಿ ನಾವು ಯಾವ ರೀತಿ ಹಾಕ್ಬೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಈ ರೀತಿ ಸೈಡಲ್ಲಿ ಮತ್ತೆ ಇದನ್ನು ತಗೊಂಡು ಇದನ್ನು ಒಂದು ಸರ್ತಿ ರೌಂಡ್ ಹೊಡೆದು ಈ ರೀತಿ ಎಳ್ಕೊಂಡ್ಬಿಡಿ. ಇದು ಚೈನ್ ಸ್ಟಿಚ್ಚು ಅಂತಾರೆ. ಮತ್ತು ನಾನು ಇದನ್ನು ಇಲ್ಲಿ ಚುಚ್ಕೋತಾ ಇದ್ದೀನಿ ಮಿಡಲಲ್ಲಿ. ಮತ್ತು ಈ ಕಡೆ ಕೆಳಗಡೆ ಹೋಲಲ್ಲೇ ಇದನ್ನು ಮೇಲೆ ತಗೊಂಡು ಇದೇ ರೀತಿ ನಾನು ಇದನ್ನು ಸೈಡು ಹಾಕೋತಾ ಇದ್ದೀನಿ. ಇದು ತುಂಬ ಸಿಂಪಲ್ಲು ಆ್ಯಂಡ್ ಈಸಿಯಾಗಿ ನೀವು ಬೇಗನೆ ಇರ್ತೀರ ಬಾರ್ಡ್ರಲ್ಲಿ ಹಾಕೋಬೋದು. ನೀವು ಬೇಕು ಅಂದರೆ ಇದನ್ನು ಇನ್ನೊಂದು ಸ್ವಲ್ಪನೂ ಸಿಂಪಲ್ ಆದಮೇಲೆ ನಾನು ಮತ್ತೆ ತೋರಿಸ್ತೀನಿ. ಮತ್ತೆ ಈ ರೀತಿ ಮೇಲೆ ತಗೊಂಡು ಮತ್ತೆ ಇದನ್ನು ಇದೇ ರೀತಿ ಹಾಕ್ಕೊಂಡು ಹೋಗಬೇಕು. ಇದು ತುಂಬ ಸಿಂಪಲ್ ಆಗಿದೆ ಫ್ರೆಂಡ್ಸ್. ನೀವು ಬೇಕು ಅಂದರೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಈಸಿಯಾಗಿ ಬರುತ್ತೆ. ನಾನು ತುಂಬ ಈಸಿಯಾಗಿರೋದು ಸ್ಟಿಚಸ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಾವು ಯಾವುದೇ ವರ್ಕ್ ಮಾಡಬೇಕು ಅಂದರೆ ಸ್ವಲ್ಪ ಬೇಗ ಮುಗಿಯೋ ರೀತಿಯಲ್ಲಿ ಇರಬೇಕು. ತುಂಬ ಲೇಟಾಗೋ ವರ್ಕ್ನ ಹಾಕ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಬೋರ್ ಆಗುತ್ತೆ. ಬಟ್ ಎಲ್ಲ ಈಸಿಯಾಗಿರೋ ಸ್ಟಿಚ್ಚನ್ನ ಬಾರ್ಡರ್ ಲೈನಲ್ಲಿ ಹಾಕ್ಕೊಂಡು ಮಾಡೋದ್ರಿಂದ ತುಂಬ ಈಸಿಯಾಗಿ ಅನಿಸುತ್ತೆ ನೋಡಿ. ಇದು ಸಿಂಪಲ್ಲಾಗಿ ಈ ರೀತಿ ಬರುತ್ತೆ. ಇದನ್ನೇ ಈ ರೀತಿ ಫುಲ್ಲು ಇಲ್ಲಿ ಹಾಕ್ಕೊಂಡು ಹೋಗಬೇಕು. ಈ ಕಡೆ ಅಂತಲೂ ಏನಿಲ್ಲ, ನೀವು ಈ ಸೈಡಿಂದನೂ ಇದನ್ನು ಈ ರೀತಿ ಹಾಕ್ಕೋಬೋದು. ಆದರೆ ಒಂದು ಕಡೆಯಿಂದ ಹಾಕ್ಕೊಂಡು ಹೋದರೆ, ಅದೇ ಕಡೆಯಿಂದ ಹಾಕ್ಕೊಂಡು ಹೋದರೆ ಸ್ವಲ್ಪ ಡಿಸಿಪ್ಲಿನ್ ಇರುತ್ತೆ ಅಂತ ಆ ರೀತಿ ಅಷ್ಟೇ. ನೀವು ಈ ಕಡೆಯಿಂದನೂ ಹಾಕ್ಕೋಬೋದು, ಆ ಕಡೆಯಿಂದ ನಿಮಗೆ ಯಾವ ಕಡೆಯಿಂದ ಕಂಫರ್ಟ್ ಅನಿಸುತ್ತೋ ಆ ರೀತಿ ಆ ಕಡೆಯಿಂದ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಫುಲ್ಲು ಹಾಕೋತಾ ಇದ್ದೀನಿ. ನೀವು ನೋಡ್ಕೊಳ್ಳಿ. ನೋಡ್ಕೊಂಡ್ಬಿಟ್ಟು ಇದನ್ನು ಒಂದು ಸರ್ತಿ ಟ್ರೈ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೆಲವು ಡ್ರೆಸ್ ಮೇಲೆ ಇದ್ರ ಮೇಲೆ ನಿಮಗೆ ವಿಡಿಯೋಸ್ನ ಹಾಕಿ ಈ ಥರ ಹ್ಯಾಂಡ್ ವರ್ಕ್ನ ಹಾಕಿ ತೋರಿಸ್ತೀನಿ. ಅದಕ್ಕೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೇಲಿರೋ ಬಟ್ಟೆ ಮೇಲೆ ಈ ರೀತಿ ಹ್ಯಾಂಡ್ ವರ್ಕ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೆಲವು ಕ್ಲಿಪ್ಸು, ಹೇರ್ ಬ್ಯಾಂಡ್ಸು, ಹ್ಯಾಂಡ್ ಎಂಬ್ರಾಯ್ಡ್ರಲ್ಲೇ ಯಾವ ರೀತಿ ಮಾಡಬೇಕು ಅಂತ ಎಲ್ಲ ವಿಡಿಯೋಸ್ನ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅದಕ್ಕೆ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ನ ಒತ್ತಿ. ಇದರಿಂದ ನಾನು ಯಾವುದಾದ್ರೂ ಹೊಸದು ವೀಡಿಯೋಸ್ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ಯಾವ ವಿಡಿಯೋನೂ ಮಿಸ್ ಮಾಡೋಕ್ಕಾಗಲ್ಲ. ನಿಮಗೆ ಯಾವಾಗ ಬೇಕೋ ಆವಾಗ ನೀವು ನೋಡ್ಕೋಬೋದು. ಇದು ತುಂಬ ಸಿಂಪಲ್ ಇದೆ, ಆಮೇಲೆ ಚೆನ್ನಾಗೂ ಬರುತ್ತೆ. ಆಮೇಲೆ ಈಸಿಯಾಗಿ ಬೇಗನೆ ಹಾಕ್ಬೋದು. ಯಾರು ಬೇಕಾದರೂ ಹಾಕ್ಬೋದು. ಏನು ಹ್ಯಾಂಡ್ ವರ್ಕ್ ಬರೋರೇ ಮಾತ್ರ ಹಾಕಬೇಕು ಅಂತೇನಿಲ್ಲ. ಇದನ್ನು ಒಂದು ಸರ್ತಿ ವಿಡಿಯೋ ನೋಡ್ಕೊಂಡ್ಬಿಟ್ರೆ ನೀವು ಯಾರು ಬೇಕೋ ಅವರು ಇದನ್ನು ವಿಡಿಯೋನ ಮಾಡ್ಕೋಬೋದು ನೋಡಿ. ಇದು ಈ ರೀತಿ ಹಾಕೋಣಲ್ಲ. ನೀವು ಬೇಕು ಅಂದರೆ ಇದ್ರ ಮಧ್ಯೆ ಒಂದು ಫ್ರೆಂಚ್ ನಾಟು ಆ ಥರ ಹಾಕೋಬೋದು. ಇಲ್ಲೊಂದು ಬೇರೆ ಕಲರಲ್ಲಿ ಇದನ್ನು ಈ ರೀತಿ ಹಾಕೋಬೋದು. ನಾನು ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಇದು ಈ ರೀತಿ ಬಂತು. ನೀವು ಇಲ್ಲಿಂದ ಮಧ್ಯದಲ್ಲಿ ಒಂದೊಂದು ಬೇಕಂದರೆ ಫ್ರೆಂಚ್ ನಾಟ್ ಹಾಕೊಳ್ಳಿ. ಇಲ್ಲಿ ಬೇರೆ ಕಲರಿಂದ ಫ್ರೆಂಚ್ ನಾಟನ್ನು ಹಾಕೋಬೋದು. ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ನಿಮಗೆ ಯೂಸ್ ಅನಿಸಿದರೆ ಒಂದು ಲೈಕ್ ಕೊಡಿ. ಇಷ್ಟ ಆಗಿಲ್ಲ ಅಂದರೂ ಡಿಸ್ಲೈಕು ಮಾಡ್ಬೋದು. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.